ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬನ್ನಿ. ನನ್ನ ಮಗನ ಬರ್ತ್ಡೇ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ನನ್ನ ಮಗನಿಗೆ ಮೋಟು ಪಟ್ಲು ಅನ್ನೋ ಗೊಂಬೆ ತುಂಬ ಇಷ್ಟ. ಕಾರ್ಟೂನ್ಸ್ ಜಾಸ್ತಿ ನೋಡ್ತಾನೆ. ಹಾಗಾಗಿ ಅವನೇ ನನಗೆ ಯಾವ ಕೇಕ್ ಬೇಕು ಅಂದರೆ ನನಗೆ ಮೋಟು ಪಟ್ಲು ಕೇಕ್ ಬೇಕು ಅಂತ ಹೇಳ್ತಿದ್ದೆ. ಹಾಗಾಗಿ ಅದೇ ಥರ ಕೇಕ್ನ ಮಾಡಿಸಿದ್ವಿ. ಹಾಗೆ ಸಿಂಪಲಾಗಿ ನಮ್ಗೆ ಬರ್ತಡೇ ಮಾಡೋ ಇದೇ ಇರಲಿಲ್ಲ. ಸುಮ್ಮನೆ ಕೇಕ್ ತಂದು ಕಟ್ ಮಾಡಿಸೋಣ ಅಂತಿದ್ವಿ. ಸಡನ್ನಾಗಿ ಭಾನುವಾರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಿಂಪಲಾಗಿ 3 ಬಲೂನ್ ಹಾಕ್ಬಿಟ್ಟು, ಎಲ್ಲ ಬಲೂನ್ ತುಂಬ ಡೇಂಜರಸ್, ಒಂದು ಮಗು ಜೀವನೇ ತೆಗ್ದೇ ಇದೆ ಬಲೂನು. ಅದಕ್ಕಾಗ್ಬಿಟ್ಟು ಜಾಸ್ತಿ ಬಲೂನ್ ಬೇಡ ಅಂತ ಇದ್ವಿ. ಆದರೆ ಅದು ಬರ್ತಡೇ ಟ್ಯಾಗ್ ಬರುತ್ತಲ್ಲ, ಆ ಟ್ಯಾಗ್ ಜೊತೆಗೆ ಕೊಟ್ಟಿದ್ರು ಅಂತೇಳಿ ಹಾಕಿದ್ವಿ ಅಷ್ಟೇ. ಇಲ್ಲೇ ಅಕ್ಕಪಕ್ಕದ ಮನೆಯವ್ರನ್ನ, ಹಾಗೆ ನಮ್ಮ ದೊಡ್ಡ ಮಾವವ್ರ ಮನೆ, ಚಿಕ್ಕ ಮಾವವ್ರ ಮನೆಯವ್ರನ್ನ ಮಾತ್ರ ಕರೆದು ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಸಿಂಪಲಾಗಿ ಬರೀ ನಮ್ಮ ಮನೆಯವ್ರು ಮಾತ್ರ ನಾವು ಸೆಲೆಬ್ರೇಟ್ ಮಾಡಿದ್ದು. ನನ್ನ ಮಗ ಯಾಕೋ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಯಾಕೋ ಕೇಕ್ ಕಟ್ ಮಾಡೋ ಟೈಮಲ್ಲೇ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟ. ಯಾಕೆ ಅಂತ ಗೊತ್ತಿಲ್ಲ, ಚೆನ್ನಾಗೇ ಇದ್ದ ಅವನು. ನನ್ನ ಮಗ ಚಿಕ್ಕೋನು ಹೇಗೆ ಅಂತಂದರೆ, ಫುಲ್ ನಮ್ಮ ಬೀದಿ ಇರುತ್ತಲ್ಲ, ನಮ್ಮ ರೋಡಲ್ಲೆಲ್ಲ ಫುಲ್ ಫೇಮಸ್ ಅವನು. ಅವನನ್ನು ತುಂಬ ಇಷ್ಟಪಡ್ತಾರೆ ಎಲ್ಲ. ಕ್ಯೂಟಾಗಿ ಮಾತಾಡ್ತಾನೆ. ಸುಮ್ಮನೆ ಇದ್ರೂ ಕೂಡ ಅವನೇ ಒಳಗೆ ಇದ್ದರೆ ಒಳಗೋಗಿ ಮಾತಾಡ್ಸ್ಬಿಟ್ಟು ಬರ್ತಾನೆ. ಆ ಥರ ಕ್ಯಾರೆಕ್ಟ್ರು ಅವನದು ಸ್ವಲ್ಪ. ಹಾಗಾಗಿ ಎಲ್ಲರೂ ಇಷ್ಟಪಡ್ತಾರೆ ಅವನನ್ನು. ಹಾಗೆ ಅವನ ಫ್ರೆಂಡ್ಸ್ಗಳು ಅವನಿಗೆಲ್ಲ ದೊಡ್ಡವರೇ. ಆಲ್ಮೋಸ್ಟ್ ಫ್ರೆಂಡ್ಸು ಚಿಕ್ಕ ಮಕ್ಳಿಗಿಂತ ದೊಡ್ಡವರೇ ಫ್ರೆಂಡ್ಸ್ ಇದ್ದರು. ಎಲ್ಲರೂ ತುಂಬ ಇಷ್ಟಪಟ್ಟು ಮುದ್ದು ಮಾಡ್ತಾರೆ ಅವನನ್ನು. ಒಂದು ಪೀಸ್ ಕೇಕು ಕೂಡ ತಿನ್ನಲಿಲ್ಲ ಅವನು. ಅದು ಯಾಕಂಗೆ ತಿನ್ನಲಿಲ್ಲ ಅಂತಲೇ ಗೊತ್ತಿಲ್ಲ. ಚೆನ್ನಾಗೇ ಇದ್ದ. ಮೋಟು ಪಟ್ಲು ಕೇಕ್ ತಂದಿಟ್ಮೇಲೆ ಯಾಕೋ ಕೇಕ್ ನೋಡ್ತಾನೆ ನಿಂತ್ಕೊಂಬಿಟ್ಟ ಅವನು. ಆ ಕೇಕ್ ಕಟ್ ಮಾಡೋಕ್ಕೆ ಮನ್ಸು ಬರಲಿಲ್ವೋ ಏನೋ ಗೊತ್ತಿಲ್ಲ. ಎಷ್ಟು ನಮ್ಮ ಮಾವ ನಮ್ಮ ಅತ್ತೆ ಎಲ್ಲ ಎಷ್ಟು ಸಮಾಧಾನ ಮಾಡಿದ್ರು ತಿನ್ನಲಿಲ್ಲ. ಕೊನೆಗೆ ನನ್ನ ತಮ್ಮ ನಮ್ಮ ಅಮ್ಮ ಎಲ್ಲ ಬಂದಿದ್ರಲ್ಲ, ಅವರು ಕೂಡ ನನ್ನ ತಮ್ಮ ಅಂದರೆ ಅವನಿಗೆ ತುಂಬ ಇಷ್ಟ. ಮಾಮ ಅಂತ ನೆನೆಸ್ಕೊಂಡು ಫೋನ್ ತಂದುಕೊಡ್ತಾನೆ. ಮಾಮಂಗೆ ಫೋನ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಆಮೇಲೆ ಮಾತಾಡ್ತಾನೆ. ಅವನ ಕೈಲೂ ತಿನ್ನಿಸ್ಕೊಳ್ಳಿಲ್ಲ. ಆಮೇಲೆ ಕೊನೆಯಲ್ಲಿ ನಾವು ಬಂದ್ವಿ. ಸೊ ನಾವು ಕೂಡ ಕಟ್ ಮಾಡಿ ತಿನ್ಸೋಕೆ ಹೋದರೆ ತಿನ್ನಲಿಲ್ಲ. ಕ್ರೀಮ್ ಬೇಕೇನೋ ಅಂತ ಕೇಳಿದ್ರೆ ಅದನ್ನು ತಿನ್ನಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ತುಂಬ ಅಪ್ಸೆಟ್ ಆಗಿಬಿಟ್ಟ ಸ್ವಲ್ಪ. ಆಮೇಲೆ ಸ್ವಲ್ಪ ಫೋಟೋ ಸೆಷನ್, ನಮ್ಮ ಫ್ಯಾಮಿಲಿ ಫೋಟೋ ಎಲ್ಲ ಇರುತ್ತಲ್ಲ, ಹಾಗಾಗಿ ಒಂದೆರಡು ಫೋಟೋ ಯಾಕೆಂದರೆ ರೆಡಿ ಆಗಿದ್ವಲ್ಲ ಸ್ವಲ್ಪ ಚೆನ್ನಾಗಿ. ಹಾಗಾಗಿ ಒಂದೆರಡು ಫೋಟೋನ ತೆಕ್ಕೊಂಡಿದ್ದು ಅಷ್ಟೇ. ಅಂದರೆ ಇವೆಲ್ಲ ಒಂದು ನೆನಪಿಗೋಸ್ಕರ. ಹಾಗೆ ನಮ್ಮ ದೊಡ್ಡತ್ತೆ, ಹಾಗೆ ನಮ್ಮ ಚಿಕ್ಕತ್ತೆ, ನಮ್ಮಮ್ಮ ಎಲ್ಲರೂ ಕೂಡ ಸೇರಿ ಏನಾಯಿತು ಅಂತಂದರೆ, ನನ್ನ ಮಗ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ನಲ್ಲ. ಯಾರೂ ಅಷ್ಟಾಗಿ ಫೋಟೋ ಸೆಷನ್ನೇ ಮಾಡ್ಕೊಳ್ಳಿಲ್ಲ. ಎಲ್ಲ ಕೆಲವೊಂದು ಕ್ಲಿಪ್ಪಿಂಗು, ಕೆಲವೊಂದು ಫೋಟೋಸ್ ಅಷ್ಟೇ ತಗೊಂಡಿದ್ದು, ಜಾಸ್ತಿ ಫೋಟೋಸ್ ತಗೊಳ್ಳಿಲ್ಲ. ಹಾಗೆ ಇದು ನಮ್ಮ 3 ಜನದ್ದು. ನನ್ನ ಮಗ ಸೇಮ್ ಆ್ಯಸ್ ಇಟ್ ಈಸ್ ಅವ್ರ ಅಪ್ಪನ ಥರ ಕ್ಯಾರೆಕ್ಟ್ರೇ. ಅವ್ರ ಅಪ್ಪನೂ ಹಂಗೇ ಸೇಮ್, ಅವನು ಹಂಗೇ. ಇಲ್ಲಿ ಯಾರು ಎಷ್ಟೇ ಸಮಾಧಾನ ಮಾಡಿದ್ರೂ ಕೂಡ ಅವನು ಸಮಾಧಾನ ಆಗೋ ಥರ ಇರಲಿಲ್ಲ. ಮಕ್ಕಳೇ ಹಾಗೆ ಅಂತ ಅನಿಸುತ್ತೆ. ಸ್ವಲ್ಪ ಜನಗಳನ್ನು ನೋಡಿದ್ರೆ ಸ್ವಲ್ಪ ಗಾಬರಿ ಥರ ಆಗಿಬಿಡ್ತಾರೆ. ನಮ್ಮ ದೊಡ್ಡವನು ಜೆನ್ವಿತ್ ಅಷ್ಟೇ. ಅವನು ಕೂಡ ಅಷ್ಟೇ. ಒಂದು 5-6 ವರ್ಷದ ತನಕನೂ ಅವನು ಹಂಗೇ ಮಾಡ್ತಿದ್ದ. ಯಾರಾದರೂ ಜನ ಬಂದರೆ ಅವನು ಅಷ್ಟೇ ಕೇಕ್ ಕಟ್ ಮಾಡ್ತಿರ್ಲಿಲ್ಲ. ಹಾಗೆ ಅಡುಗೆಗೆ ಬಂದು ನಾನಿಲ್ಲಿ ಮೊಟ್ಟೆ ಕೋಳಿ ತರಿಸಿ ಸಾಂಬಾರು ಮಾಡಿದ್ವಿ. ಒಂದು 15 ಜನಕ್ಕೆ ಅಡುಗೆ ಮಾಡಿದ್ದೆ ನಾನು. ಹಾಗೆ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ದೆ, ಹಾಗೆ ರೈಸ್ ಮುದ್ದೆಗೂ ಇಟ್ಟಿದ್ದೆ. ಹಾಗೆ ಚಿಕನ್ ಚಾಪ್ಸ್ ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಸೊ ನಾನು ಐಟಮ್ನ ಒಂದು ಅಳತೆನಲ್ಲಿ ನನ್ನ ಮನೇಲಿ ಹೆಂಗೆ ಮಾಡ್ತೀನೋ ಅದನ್ನೇ ಡಬಲ್ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡು ಅಡುಗೆ ಸಿಂಪಲಾಗಿ ಮಾಡಿದೆ. ಚೆನ್ನಾಗಾಗಿತ್ತು. ಅಡುಗೆ ಆದಮೇಲೆ ಮತ್ತೆ ಒಂದು 2 ಡೇಸ್, ಇದು 2-3 ಡೇಸ್ ವ್ಲಾಗ್ ಆಗಿರುತ್ತೆ. ಬೆಂಗಳೂರಿಗೆ ಹೋಗ್ಬೇಕಿತ್ತು. ಬೀಗ್ರೂಟ ಇತ್ತು. ನಮ್ಮ ಅಣ್ಣ ಇದ್ದಾರಲ್ಲ, ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ಅವ್ರು ಓರ್ಗಿತ್ತಿ ಮಗಂದು. ಸೊ ಮದುವೆಗೆ ಹೇಳಿದರು. ಹಾಸನದಲ್ಲಿ ಮದುವೆ ಇದ್ದಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ ಅಂಥೇಳಿ ನಾವು ಬೆಂಗಳೂರಿಗೆ ಬೀಗ್ರೂಟಕ್ಕೆ ಹೋಗೋಣ, ಹೆಂಗೋ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು, ನಮ್ಮ ಆಂಟಿ ಮಗಳು 3 ಜನ ಕೂಡ ಹೋದ್ವಿ. ಆ ಕಡೆಯಿಂದ ಇನ್ನೊಬ್ಬರು ಆಂಟಿ ಜಾಯ್ನ್ ಆಗಿದ್ದರು. ಸೊ ಬೀಗ್ರೂಟದಲ್ಲಿ ಊಟ ಚೆನ್ನಾಗಿ. ಆಮೇಲೆ ನಂಗೆ ಬಸ್ಸಲ್ಲಿ ಬೇರೆ ಹೋಗ್ಬಿಟ್ಟು ನಂಗೆ ಬಸ್ ಆಗೋಲ್ಲ, ವಾಮಿಟಿಂಗ್ ಸೆನ್ಸೇಷನ್ನು.
ಕಕ್ಕೊಂಡೆಲ್ಲ ಹೋಗಿ ನಿಜವಾಗ್ಲೂ ಸುಸ್ತಾಗ್ಬಿಟ್ಟಿತ್ತು, ಹೊಟ್ಟೆ ಹಸುತ್ತಿತ್ತು. ಚೌಟ್ರಿಗೆ ಹೋದ ತಕ್ಷಣ ಯಾವ ಫೋಟೋ ಸೆಷನ್ ಯಾರನ್ನೂ ಮಾತಾಡಿಸ್ತಿಲ್ಲ. ಡೈರೆಕ್ಟು ಊಟಕ್ಕೆ ಹೋದ್ವಿ. ಊಟ ಮಾಡಿಕೊಂಡು ಆಮೇಲೆ ಕೆಳಗಡೆ ಬಂದು ಎಲ್ಲರನ್ನೂ ಮಾತಾಡಿಸಿದ್ದು. ಊಟ ಕೂಡ ಅಷ್ಟೇ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಯಾವುದೇ ರೀತಿ ಹಂಗಿತ್ತು ಹಿಂಗಿತ್ತು ಅನ್ನೋಂಗಿರಲಿಲ್ಲ, ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಹಾಗೆ ಇವಳು ನಮ್ಮ ಅಣ್ಣನ ಮಗಳು, ಸೊ ಕ್ಯೂಟಿ, ಚೆನ್ನಾಗಿ ಮಾತಾಡಿಸ್ತಾಳೆ. ಅತ್ತೆ ಪಾಪು ಎಲ್ಲಿ, ಗುಂಡ ಎಲ್ಲಿ ಅಂತ ಎಲ್ಲ ಚೆನ್ನಾಗಿ ಕೇಳ್ತಾಯಿದ್ಲು. ಹಾಗೆ ನಮ್ಮ ಅಣ್ಣವ್ರ ಮನೆಗೂ ಹೋಗಿದ್ವಿ. ಅವನು ಕೂಡ ಚೌಟ್ರಿ ಹತ್ರ ನೋಡ್ಕೊಬೇಕು ಅಂತೇಳಿ ಹೋಗಿದ್ನಲ್ಲ, ಬಂದು ಡ್ರಾಪ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ಇವಳ ಜೊತೆ ಪಾಪು ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಅವಳ ಜೊತೆ ಮಾತಾಡ್ಕೊಂಡಿದ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿತಿದ್ಲು. ಆಮೇಲೆ ಸ್ವಲ್ಪ ಹೊತ್ತು ಹೋದ್ಮೇಲೆ ಚೆನ್ನಾಗಿ ಮಾತಾಡಿಸ್ತಿದ್ಲು. ನಾವು ಮಲಗಿದ್ರೆ ಕಾರ್ನಲ್ಲಿ ನಿನಗೆ ಗುದ್ದುತ್ತೀನಿ ಅತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾತಾಡಿಸ್ತಾಳೆ, ಚೆನ್ನಾಗಿ ಇದು ಮಾಡ್ತಾಳೆ. ಕೇಳ್ತಾಯಿದ್ಲು, ಗುಂಡ ಎಲ್ಲಿ, ಗುಂಡ ಯಾಕೆ ಕರ್ಕೊಂಬರಲಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿದ್ಲು. ಹಾಗೆ ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ಮತ್ತೆ ವಾಪಸ್ ನಮ್ಮ ಊರಿಗೆ ಬಂದ್ವಿ. ಯಾಕೆಂದರೆ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿದ್ನಲ್ಲ, ಹಾಗಾಗಿ ನಾವು ಸಂಜೆ ಎಷ್ಟೊತ್ತಾದ್ರೂ ಊರಿಗೆ ಹೋಗಿ ಬರಲೇಬೇಕಿದ್ರಿಂದ ಬಂದ್ಬಿಟ್ವಿ. ಅವಳ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕು ಅಂತ ಅನ್ನಿಸ್ತಿತ್ತು. ಪಾಪು ಕರ್ಕೊಂಡು ಹೋಗಿದ್ರೆ ಮೇ ಬಿ ಇರಬಹುದಿತ್ತು. ಹಾಗೆ ನನ್ನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.